ಸಾಮಾನ್ಯವಾಗಿ ನಮ್ಮ ಮನೇಲಿ ಅಣ್ಣ ತಮ್ಮಂದ್ರು ಇರ್ತಾರೆ ಅಂತ ಹೇಳಿದ್ರೆ ನಾಯಿ ಬೆಕ್ಕಿನ ರೀತಿ ಕಚ್ಚಾಡ್ತಾರೆ ಅವರು, ಎಲ್ಲದಕ್ಕೂ ವಿರೋಧ, ಬೆಳೆದ ಮೇಲೂ ಕೂಡ ಎಲ್ಲದಕ್ಕೂ ವಿರೋಧ. ಬಟ್ ನಿಮ್ಮಿಬ್ಬರ ನಡುವೆ ವಿಶೇಷ ಅನುಬಂಧ ಇದೆಯಲ್ಲ, ಹೆಂಗೆ ಅದನ್ನು ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ರಿ? ಚಿಕ್ಕ ವಯಸ್ಸಲ್ಲೂ ಹಿಂಗೆ ಇದ್ರ ನೀವು? ಚಿಕ್ಕ ವಯಸ್ಸಲ್ಲೂ ಅದೇ ಥರ. ನಾ ಹೇಳಿದ್ನಲ್ಲ, ನಾನೊಂದು ಕಡೆ ಬೆಳೆದೆ, ಅವನೊಂದು ಕಡೆ ಬೆಳೆದ, ನನ್ನ ತಂಗಿ ಒಂದು ಕಡೆ ಬೆಳೆದ. ಜಗಳನೇ ಇರ್ತಿರ್ಲಿಲ್ಲ? ಜಗಳ ಏನಿರ್ತಿರ್ಲಿಲ್ಲ. ಕಮಾನ್ ಸಣ್ಣ ದೊಡ್ಡವರಾದ್ಮೇಲೆ ನೀವು ಹೊಂದಾಣಿಕೆ ಆಗ್ಬೋದು, ಚಿಕ್ಕವರಿದ್ದಾಗ ಜಗಳ ಆಗಿಲ್ಲ? ಯಾವತ್ತೂ ಜಗಳ ಆಡಿದ್ದಿಲ್ಲ ನಾವು. ಆಡಿ ಇಲ್ಲ ಅಂತ ಅಂದ್ರೆ 3 ಜನ 3 ದಿಕ್ಕಿನಲ್ಲಿ ನಾವು ಚಾನ್ಸೇ ಸಿಕ್ಕಿಲ್ಲ ವಿದ್ಯಾಭ್ಯಾಸ ಮಾಡಿದ್ದು. ನಾವು ಕಾಲೇಜ್ನಲ್ಲಿ ಆದ್ಮೇಲೆ ನಾನು ಒಟ್ಟಿಗೆ ಬೆಂಗಳೂರಿಗೆ ಬಂದ ಮೇಲೆ ನಾವೆಲ್ಲ ಒಟ್ಟಿಗೆ ಇರೋ ಪ್ರಯತ್ನ ಮಾಡಿದ್ವಿ. ಅವಾಗ ನಾನು ನಮ್ಮ ದೊಡ್ಡಮ್ಮನ ಮನೇಲಿ ಇರಲ್ಲ ಅಂತ ಅಂದಾಗ ನನ್ನ ಜೊತೆ ಇರು ಅಂತ ಹೇಳಿ ನನ್ನ ಜೊತೆಲಿ ಒಂದು 3-4 ತಿಂಗಳು ಜೊತೆಲಿದ್ದೆ. ಅದಾದಮೇಲೆ ನಾವು ಮನೆ ಮಾಡಿದ್ವಿ ಬೆಂಗಳೂರಲ್ಲೇ, ನಮ್ಮ ತಂದೆ ತಾಯಿ ಮನೆ ಮಾಡಿದ್ರು. ಸೊ ಮನೆ ಮಾಡಿ ಎಲ್ಲ ಆಮೇಲೆ ಒಟ್ಟಿಗೆ ಇರುವಂಥದ್ದು. ಸೊ ಎಂಥದ್ದೇ ಸಂದರ್ಭಗಳು ಬಂದರೂ ಕೂಡ ಅವನು ಅವತ್ತು ಕೂಡ ಡೇ ಟೈಮಲ್ಲಿ ಯಾರ ಕೈಗೂ ಸಿಗ್ತಾನೆ ಇರಲಿಲ್ಲ, ರಾತ್ರಿನೇ ಬರ್ತಾ ಇದ್ದಿದ್ದು ಮನೆಗೆ. ಬೆಳಗ್ಗೆ ಎದ್ದು ಹೊರಟ್ರೆ ಅವತ್ತಿಂದನೂ ಯೂತ್ ಕಾಂಗ್ರೆಸ್ಸು, ಲೀಡರ್ಶಿಪ್ಪು, NSUI, ಸೊ ನಾಯಕತ್ವದ ಗುಣಗಳು ಅವತ್ತಿಂದನೂ ಕೂಡ ಚಿಕ್ಕ ವಯಸ್ಸಿನಿಂದನೂ ಕೂಡ ಇತ್ತು. ಅಂದ್ರೆ ಚಿಕ್ಕವರಿದ್ದಾಗ ನಿಮ್ಗೆ ಏನಾಗ್ಬಿಟ್ಟಿದೆ, ಅವ್ನಿಗೆ ಯಾಕೆ ಕೊಡ್ಸಿದೆ, ನನಗೆ ಯಾಕೆ ಕೊಡ್ಸಿಲ್ಲ ಅನ್ನೋದು ಬರಲೇ ಇಲ್ಲ. ದೊಡ್ಡವರಾದ್ಮೇಲೆ ಮಧ್ಯಾಹ್ನ ಜಗಳ ಮಾಡಕ್ಕೆ ಕೈಗೂ ಸಿಗಲಿಲ್ಲ. ಒಂದೇ ಒಂದು ಸಾರಿ ಏನಾಯ್ತು ಅಂತ ಅಂದ್ರೆ, ನಮ್ಮ ತಂದೆ ನಮ್ಮ ಅಣ್ಣನಿಗೆ ಒಂದು ಪ್ಯಾಂಟ್ ತಂದು ಕೊಟ್ಟಿದ್ರು, ನನಗೆ ನಿಕ್ಕರ್ ತಂದು ಕೊಟ್ಟಿದ್ರು. ನಾನು ಕತ್ರಿ ಕಟ್ ಮಾಡ್ಬಿಟ್ಟಿದ್ದೆ, ಪ್ಯಾಂಟೇ ಕಟ್ ಮಾಡ್ಬಿಟ್ಟಿದ್ದೆ. ವೆರಿ ಇಂಟ್ರೆಸ್ಟಿಂಗ್. ಆಯ್ತು ಅಂದ್ಬಿಟ್ಟು ಅವಾಗ ನನ್ನನ್ನು ಕರ್ಕೊಂಡೋಗಿ ಬಟ್ಟೆ ಕೊಡ್ಸಿದ್ದ. ಅವ್ರಿಗೆ ಮತ್ತೊಂದು ಪ್ಯಾಂಟ್ ಕೊಡಿಸಿದ್ರ ಇಲ್ವಾ? ನಮ್ಮ ಅಣ್ಣನೇ ಕೊಡ್ಸಿದ್ದ. ಕರ್ಕೊಂಡು ಏನ್ ಬೇಕು ತಗೋ ಅಂತ ಹೇಳ್ಬಿಟ್ಟು, ಅಲ್ಲೇ ಊರಲ್ಲಿ ತಗೋ ಅಂತ ಹೇಳ್ಬಿಟ್ಟು, ನಾನು ಬೇಡ ಅಂತ ಅಂದೆ. ಹಾಗು ತಗೋ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದ, ನಾನು ಕಟ್ ಮಾಡ್ಬಿಟ್ಟಿದ್ದೆ. ಸಮ್ಮರ್ ಹಾಲಿಡೇಸ್ನಲ್ಲಿ ಬೆಸ್ಟ್ ಮೆಮೊರಿ, ಈಗಲೂ ನಿಮ್ಗೆ ಇಷ್ಟು ವರ್ಷ ಆದರೂ ಹಸಿರಾಗಿದೆ ಈ ಮೆಮೊರಿ, ತುಂಬ ಅದ್ಭುತವಾಗಿ ನಾವು ಜೀವಿಸಿದ್ದೀವಿ 3 ಜನ ಅಂತ ಅನ್ಸುತ್ತೆ, ಯಾವ ಮೆಮೊರಿ? ನಾವು ಒಟ್ಟಾಗಿ ನಾವು ಹಾಲಿಡೇಸ್ ಬಂತು ಅಂತ ಅಂದರೆ ನಾವು ಯೂಶುವಲ್ ಆಗಿ ಎಲ್ಲ ನಮ್ಮ ಕಸಿನ್ಸು ನಾವು ಎಲ್ಲ ಒಟ್ಟಾಗಿರ್ತಿದ್ವಿ. ಎಲ್ಲರೂ ಒಂದು ವಾರ ನಮ್ಮೂರಿಗೆ ಬರ್ತಿದ್ರು. ಆಮೇಲೆ ನಾವೆಲ್ಲ ಒಂದು 15 ದಿನ ನಮ್ಮ ತಾತನೂರಿಗೆ ಹೋಗ್ತಿದ್ವಿ. ಅದಾದಮೇಲೆ ಎಲ್ಲ ನಾವೆಲ್ಲ ಬೆಂಗಳೂರಿಗೆ ಬರ್ತಿದ್ವಿ. ಸೊ ಮೊದಲಿಂದನೂ ಕೂಡ ಒಂದು ಬಾಂಧವ್ಯ, ಒಂದು ಕುಟುಂಬದಲ್ಲಿ ನಾವೆಲ್ಲ ಕೂಡ ಒಂದು ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಎಲ್ಲವನ್ನು ಕೂಡ ನಡ್ಕೊಂಡು ಬಂದದ್ದು. ಅಣ್ಣ ಹೇಳ್ತಾ ಇದ್ರು ನನ್ನ ಮಗ ಇದ್ದಂಗೆ ಅಂತ ಹೇಳಿ. ಹೌ ಇಟ್ ಕಮ್ಸ್? ಹೇಗೆ ಸಾಧ್ಯ ಆಗುತ್ತೆ ಇದು? ಯಾಕೆ ಅಂತ ಅಂದರೆ, ಅವರು ನನಗೆ ಯಾವತ್ತೂ ಏನು ಬೇಕು ಅಂತೀನಿ ಅದನ್ನು ಯಾವತ್ತೂ ಇಲ್ಲ ಅಂದಿಲ್ಲ. ಯಾವತ್ತೂ ಇಲ್ಲ ಅಂದಿಲ್ಲ. ಕೇಳಿದ್ದೀರಾ ಹಂಗೆ? ನಾನು ಕಾಲೇಜ್ ಓದ್ಬೇಕಾದ್ರೆ ಗಾಡಿ ಬೇಕು ಅಂತ ಹೇಳಿದೆ. ನಿಮ್ಮ ಫೇವ್ರೇಟು RX 100 ಅಲ್ಲ, ನಂದು ಇದ್ರ ತೊಗೊಂಡಿದ್ದೆ ನಾನು, ಏನು TVS ತಗೊಟ್ಟಿದ್ರು ಫಸ್ಟು. ಅದಾದಮೇಲೆ ನಾನು RX ಬೇಕು ಅಂತ ಅಂದೆ. RX ಸ್ಪೀಡಾಗಿ ಓಡಿಸ್ತೀಯಾ ಅಂತ ಹೇಳ್ಬಿಟ್ಟು RX ಕೊಡಿಸ್ಲಿಲ್ಲ. ಬಟ್ ನಿಮ್ದು ಬಹಳ ಇಷ್ಟ ಅಲ್ವಾ ಅದು? RX ಇಷ್ಟ ಆಯಿತು. ಆಮೇಲೆ ಚೇತಕ್ ಗಾಡಿ ಕೊಡಿಸಿದ್ರು, ಬಜಾಜ್ ಚೇತಕ್, ಅದರಲ್ಲಿ ಓಡಾಡ್ತಾ ಇದ್ದೆ. ಆಮೇಲೆ ಅದಾದಮೇಲೆ ಅವ್ರೇನಾರ ಮಾಡಿ ನನ್ನನ್ನು ಇಂಜಿನಿಯರ್ ಮಾಡಬೇಕು ಅಂತ, ಇಂಜಿನಿಯರ್ ಓದು ಅಂತ. ನಾನಿಲ್ಲ, ನಾನೇನೋ ಒಂದು ಡಿಗ್ರಿ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದೆ. ಸೊ ಹಂಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ನನ್ನನ್ನು ತಮ್ಮನ ಜೊತೆಗೆ ಎಲ್ಲ ಸ್ಥಾನದಲ್ಲೂ ನಿಂತು ಯಾವತ್ತೂ ಕೂಡ ನನ್ನ ಮನಸ್ಸಿಗೆ ಬೇಜಾರಾಗಬಾರ್ದು ಅಂಥೇಳಿ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದೆ. ಮನೇಲಿ ಡಾಮಿನೇಟಿಂಗ್ ಯಾರು? ಡಾಮಿನೇಟ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಡಾಮಿನೇಟ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಯಾಕಂತ ಅಂದರೆ ಅವನ ವಿಚಾರಗಳಿಗೆ ನಾನು ಮಾತಾಡೋದಿಲ್ಲ, ನನ್ನ ವಿಚಾರಗಳಿಗೆ ಅವ್ರು ಮಾತಾಡೋದಿಲ್ಲ. ಸೊ ಇಬ್ಬರು ಸಂಬಂಧ ಏನು ಅಂತ ಅಂದರೆ, ಇಬ್ಬರು ದೃಷ್ಟಿಕೋನನೂ ಒಂದೇ, ಇಬ್ಬರು ಗುರಿನೂ ಒಂದೇ.